ಹಲೋ ಎವ್ರಿವಾನ್. ಈ ಪೇಂಟಿಂಗ್ ಬಂದು ನಂಗೆ ತುಂಬ ಸ್ಪೆಷಲ್. ಯಾಕಂದರೆ ಇದು ನಮ್ಮ ಮನೆ ಲಕ್ಷ್ಮೀ ಪೂಜೆಗೋಸ್ಕರ ಪೇಂಟ್ ಮಾಡ್ತಾ ಇರೋದು. ಮತ್ತು ಯೂಶಲಿ ನಾನು ಜಸ್ಟ್ ಬ್ಲೌಸ್ ಮೇಲೆ ಪೇಂಟ್ ಮಾಡ್ತೀನಿ, ಬಟ್ ಇಷ್ಟು ದೊಡ್ಡ ಮೆಟೀರಿಯಲ್ ಮೇಲೆ ಪೇಂಟ್ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್. ಪ್ರತಿ ವರ್ಷ ಲಕ್ಷ್ಮೀ ಪೂಜೆಗೆ ನಾನು ನನ್ನ ಹಸ್ಬೆಂಡ್ ಸೇರಿ ಬ್ಯಾಕ್ ಗ್ರೌಂಡ್ಗೆ ಡೆಕೋರೇಷನ್ ಮಾಡ್ತೀವಿ ಡಿಫ್ರೆಂಟ್ ಥೀಮಲ್ಲಿ. ಇದು 2023 ಅಲ್ಲಿ ಮಾಡಿದ್ದು ಡೆಕೋರೇಷನ್, ಆ್ಯಂಡ್ ದೆನ್ ಇದು 2024 ಮಾಡಿದ ಡೆಕೋರೇಷನ್. ಲಾಸ್ಟ್ ಇಯರ್ ನಾನು ನನ್ನ ಮಗಳು ಲಕ್ಷ್ಮಿ ಟ್ಯಾಂಜಾರ್ ಪೇಂಟಿಂಗ್ ಮಾಡ್ಕೊಂಡಿದ್ದೀವಿ ಬ್ಲೌಸ್ ಮೇಲೆ. ಇದೇ ಥರ ಈ ವರ್ಷ ಏನಪ್ಪ ಮಾಡೋಣ ಅಂತ ಡಿಸ್ಕಸ್ ಮಾಡಬೇಕಾದ್ರೆ ನಮ್ಗೆ ಅನ್ಸಿದೆ ಒಂದು ಹ್ಯಾಂಡ್ ಪೇಂಟೆಡ್ ಬ್ಯಾಕ್ ಡ್ರಾಪ್ ಮಾಡಿದ್ರೆ ಹೇಗಿರುತ್ತೆ ಅಂತ. ಈ ಡಿಸಿಷನ್ ಮಾಡಿದ್ದೆ ಹಿಂದಿನ ದಿನ. ಸೊ ನಮಗೆ ತುಂಬ ಕಡಿಮೆ ಟೈಮ್ ಇತ್ತು, ಪ್ರಾಬಬ್ಲಿ ಹಾಫ್ ಡೇ ಇತ್ತು ಅನ್ಕೊಳ್ಳಿ. ಅವತ್ತು ಮಧ್ಯಾಹ್ನ ನಾವು ಡಿಸೈಡ್ ಮಾಡಿದ್ದು ಏನು ಮಾಡಬೇಕು ಅಂತ. ನಾವು ಫಸ್ಟ್ ಹೋಗಿದ್ದೆ ಒಂದು ಮ್ಯಾಚಿಂಗ್ ಸೆಂಟರ್ಗೆ. ಸೊ ಅಲ್ಲಿ ಹೋಗಿ ಮೆಟೀರಿಯಲ್ ನೋಡಬೇಕಾದ್ರೆ ಅನಿಸ್ತು ಗೋಲ್ಡ್ ಕಲರ್ ಮೆಟೀರಿಯಲ್ ತೊಗೊಂಡ್ರೆ ತುಂಬ ರಿಚ್ ಆಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡು ನೋಡೋಕೆ ಸ್ಟಾರ್ಟ್ ಮಾಡಿದ್ವಿ. ತುಂಬ ವೆರೈಟೀಸ್ ಆಫ್ ಗೋಲ್ಡ್ ಕಲರ್ ಇತ್ತು ಇಲ್ಲಿ. ತೀರಾ ಡಾರ್ಕು ಬೇಡ ಲೈಟು ಬೇಡ ಅಂತ ಒಂದು ಮೀಡಿಯಂ ಗೋಲ್ಡ್ ಕಲರ್ ಮೆಟೀರಿಯಲ್ ಸೆಲೆಕ್ಟ್ ಮಾಡಿಕೊಂಡೆ. ಹಾಗೆ ಇದಕ್ಕೆ ಲೇಸ್ ಕೊಟ್ಟರೆ ಚೆನ್ನಾಗಿ ಕಾಣಿಸ್ಬೋದು ಅಂತ ಒಂದು ಪಿಂಕ್ ಕಲರ್ ಲೇಸ್ ಕೂಡ ಬೈ ಮಾಡಿದೆ. ಸೊ ಇಷ್ಟೆಲ್ಲ ಶಾಪಿಂಗ್ ಮುಗಿಯೋಷ್ಟರಲ್ಲಿ ಜೋರು ಮಳೆ ಸ್ಟಾರ್ಟ್ ಆಯಿತು. ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಹಾಫ್ ಡೇ ಟೈಮ್ ಅಷ್ಟೇ ಇದ್ದಿದ್ದು ನಮಗೆ ಈ ಬ್ಯಾಕ್ ಡ್ರಾಪ್ ಮುಗ್ಸೋಕ್ಕೆ. ಸೊ ಇಲ್ಲೇ ವೆಯ್ಟ್ ಮಾಡ್ತಾ ಕೂತ್ರೆ ನಾವು ಮುಗ್ಸಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಕೊಂಡು ನೆನ್ಕೊಂಡು ಮನೆಗೆ ಹೋದ್ವಿ. ನೆಕ್ಸ್ಟು ಈ ಪೇಂಟಿಂಗಿಗೆ ನಾವು ಏನೇನು ರೆಡಿ ಮಾಡ್ಕೊಂಡ್ವಿ, ಫೈನಲ್ ಔಟ್ಪುಟ್ ಹೇಗೆ ಬಂತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. Thank you all for watching this video.